ಸೊ ಗೆಳೆಯರೆ, ಇತ್ತೀಚೆಗೆ ಅಮೆರಿಕ ಇಸ್ರೇಲ್ಗೆ ಕಳುಹಿಸುವ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನು ನಿಲ್ಲಿಸುವ ಮೂಲಕ ಇಡೀ ಜಗತ್ತಿಗೆ ಅಮೆರಿಕ ಯಾರು ಬಂಧುವಲ್ಲ ಅನ್ನೋ ಸಂಕೇತವನ್ನ ನೀಡಿದೆ. ಅದು ನಿಮ್ಮ ಅಗತ್ಯವಿದ್ದಾಗ ಮಾತ್ರ ನಿಮ್ಮೊಂದಿಗೆ ನಿಲ್ತದೆ. ಅದು ನಿಮ್ಮ ಅಗತ್ಯವಿಲ್ಲದಿದ್ದರೆ ಅಮೆರಿಕ ಮೌನವಾಗಿ ಹಿಂದೆ ಸರಿದುಕೊಳ್ಳುತ್ತದೆ. ಹಾಗೂ ಈ ವಿಷಯವನ್ನ ಭಾರತವು ಈಗ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಅದಕ್ಕಾಗಿ ಇವತ್ತು ಭಾರತವು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗೂ ನಾವು ಈಗ ನಮ್ಮ 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ನಿರ್ಮಿಸುವ ಕೆಲಸವನ್ನ ಪ್ರಾರಂಭಿಸಲಿದ್ದೇವೆ ಅನ್ನೋದನ್ನ ಘೋಷಿಸಿದೆ. ಭಾರತ ಈಗ ತನ್ನ ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದಲ್ಲ ಎರಡಲ್ಲ 6 ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಸೇರಿಸಲು ಹೊರಟಿದೆ. ಅಂದ್ರೆ ಭಾರತವು ಅಮೆರಿಕಾದ ನಂತರ ಅತಿ ಹೆಚ್ಚು ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಹೊಂದಿರುವ ವಿಶ್ವದ 2ನೇ ರಾಷ್ಟ್ರವಾಗಲಿದೆ. ಹಾಗೆ ನೋಡೋದಾದ್ರೆ ಈ ನಂಬರ್ ಚೀನಾಕ್ಕಿಂತ ಡಬಲ್ ಆಗಲಿದೆ. ಯಾಕಂದ್ರೆ ಇಲ್ಲಿಯವರೆಗೆ ಚೀನಾ ಕೇವಲ 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಹೊಂದಿತ್ತು. ಆದರೆ ಚೀನಾ ಇತ್ತೀಚೆಗೆ ತನ್ನ ಫ್ಯೂಷನ್ ಸೂಪರ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಪ್ರಾರಂಭಿಸುವ ಮೂಲಕ ಭಾರತಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಹಾಗೂ ಈಗ ನಾವು ಚೀನಾದೊಂದಿಗೆ ಪೈಪೋಟಿ ಮಾಡಲಿದ್ದೇವೆ ಅಂತ ಭಾರತವು ನಿರ್ಧರಿಸಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಚೀನಾಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಲು ಪ್ರಯತ್ನಿಸುತ್ತಿದೆ. ಆದ್ದರಿಂದ ಶೀಘ್ರದಲ್ಲೇ 5ರಿಂದ 6 ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಸಿದ್ಧಪಡಿಸಲು ಮತ್ತು ಅವುಗಳನ್ನು ನಮ್ಮ ಸೈನ್ಯಕ್ಕೆ ಸೇರಿಸಲು ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ. ಹಾಗೂ ನಿಜವಾದ ಅರ್ಥದಲ್ಲಿ ನೋಡೋದಾದರೆ ಭಾರತಕ್ಕಾಗಿ ಇದು ಬಹಳಷ್ಟು ಮುಖ್ಯವಾಗಿದೆ. ಯಾವ ರೀತಿಯಲ್ಲಿ ಅಮೆರಿಕವು ತನ್ನ ಆತ್ಮೀಯ ಮಿತ್ರ ಇಸ್ರೇಲ್ನೊಂದಿಗೆ ಸಂಬಂಧವನ್ನು ಮೌನವಾಗಿ ಮುರಿದುಕೊಂಡಿದೆ, ನಾವು ಈ ರೀತಿಯಲ್ಲಿ ಇತರೆ ದೇಶಗಳ ಮೇಲೆ ಅವಲಂಬಿತರಾಗಿದ್ದರೆ ಭವಿಷ್ಯದಲ್ಲಿ ಭಾರತವು ಕೂಡ ದೊಡ್ಡ ತೊಂದರೆಗೆ ಸಿಲುಕಬಹುದು. ಒಂದು ವೇಳೆ ಯಾವುದೇ ದೇಶವು ಭಾರತದೊಂದಿಗೆ ತನ್ನ ಸಪೋರ್ಟನ್ನು ಹಿಂತೆಗೆದುಕೊಂಡ್ರೆ ಆಗ ಭಾರತವು ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗ್ತದೆ. ನೀವು ನಮ್ಮ ಈ ಮಾತನ್ನು ಒಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರವನ್ನು ಕೊಡಬಹುದು. ಭಾರತದ ಈ ದೊಡ್ಡ ತಯಾರಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಗೆಳೆಯರೆ, ಈ ಮಾಹಿತಿಯ ಡೀಟೇಲ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಗೆಳೆಯರೆ, ಇತ್ತೀಚೆಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈಗ ಭಾರತವು ಶೀಘ್ರದಲ್ಲೇ ತನ್ನ 3ನೇ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ನಿರ್ಮಿಸುವ ಕೆಲಸವನ್ನ ಪ್ರಾರಂಭಿಸಲಿದೆ ಅಂತ ಘೋಷಿಸಿದರು. ಅದರೊಂದಿಗೆ ಭಾರತ ಈಗ ತನ್ನ ನೌಕಾಪಡೆಯಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 5ರಿಂದ 6 ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ತನ್ನ ಪಡೆಯಲ್ಲಿ ಸೇರಿಸಿಕೊಳ್ಳಲಿದೆ. ಸದ್ಯಕ್ಕಂತೂ ಭಾರತವು INS ವಿಕ್ರಾಂತ್ ಮತ್ತು INS ವಿಕ್ರಮ್ ಅನ್ನ ಸೈನ್ಯದಲ್ಲಿ ನಿಯೋಜಿಸಿದೆ. ಆದರೆ ಭಾರತವು ಈಗ ಅದರ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ತನ್ನ ಶಕ್ತಿಯನ್ನು ಬಲಪಡಿಸಲು ಹೊರಟಿದೆ. ಹಾಗೂ ನಾವು ಮುಂಬರುವ ಭಾರತದ ಈ ಹೊಸ ಏರ್ಕ್ರಾಫ್ಟ್ನ ಕೆಲವು ಡೀಟೇಲ್ಸ್ ಬಗ್ಗೆ ಹೇಳೋದಾದರೆ, ಇದನ್ನು ಪೂರ್ಣ ರೀತಿಯಲ್ಲಿ ಸ್ವದೇಶಿ ರೂಪದಲ್ಲಿ ಭಾರತದಲ್ಲೇ ತಯಾರಿಸಲಾಗುವುದು. ಹಾಗೂ ಇದರ ಡಿಸ್ಪ್ಲೇಸ್ಮೆಂಟ್ ಸುಮಾರು 45,000 ಟನ್ಗಳು ಆಗಿರುತ್ತದೆ. ಇದರ ಉದ್ದವು ಸುಮಾರು 860 ಫೀಟ್, ಬೀಮ್ 203 ಫೀಟ್, ಎತ್ತರವು ಸುಮಾರು 194 ಫೀಟ್ ಆಗಿರಲಿದೆ. ಇದರಲ್ಲಿ ಸುಮಾರು 28 ಡ್ರಾಟ್ ಫೀಟ್ ಇರಲಿದೆ. ಹಾಗೂ ಇದರಲ್ಲಿ 14 ಡೆಕ್ಸ್ ಇರಲಿದ್ದು ಇದನ್ನು 4 ಜನರಲ್ ಎಲೆಕ್ಟ್ರಿಕ್ನ ಮೂಲಕ ಆಪರೇಟ್ ಮಾಡಲಾಗುವುದು. ಹಾಗೂ ಇದರೊಂದಿಗೇನೆ 2 ಎಲೆಕ್ಟ್ರಾನ್ ಕಾಕ್ ಗೇರ್ ಬಾಕ್ಸ್ಗಳ ಶಕ್ತಿಯನ್ನು ಹೊಂದಿರಲಿದ್ದು ಇದರಲ್ಲಿ 2 ಪ್ರಾಪಲ್ಷನ್ ಸಾಫ್ಟ್ ಇರಲಿದೆ. ಹಾಗೂ ಇದಕ್ಕೆ ಶಕ್ತಿಯನ್ನು ನೀಡುವ ಕೆಲಸ ಇದು ಮಾಡಲಿದೆ. ಇದರ ಗರಿಷ್ಠ ವೇಗ ಗಂಟೆಗೆ 56 ಕಿಲೋಮೀಟರ್ ಆಗಿರಲಿದ್ದು ಸಮುದ್ರದಲ್ಲಿ ಇದು 15,000 ಕಿಲೋಮೀಟರ್ ರೇಂಜ್ ಅನ್ನ ಕವರ್ ಮಾಡಬಹುದು. ಇದರ ಮೇಲೆ ಸುಮಾರು 196ರಿಂದ 200 ಆಫೀಸರ್ಸ್ ಮತ್ತು 1,400 ಸೈನಿಕರನ್ನ ನಿಯೋಜಿಸಲಾಗುವುದು. ಹಾಗೂ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ರಕ್ಷಿಸಲು ಅನೇಕ ಆಂಟಿ ಮಿಸೈಲ್ ಸಿಸ್ಟಮ್ ಮತ್ತು ಅನೇಕ ಟಾರ್ಪಿಡೋಗಳನ್ನ ಅದರಲ್ಲಿ ಸ್ಥಾಪಿಸಲಾಗುವುದು. ಜೊತೆಗೆ ಇದರ ಮೇಲೆ ಗಾಳಿಯಲ್ಲಿ ಹೊಡೆದುರುಳಿಸುವ ಹಲವಾರು ವಿಭಿನ್ನ ಕ್ಷಿಪಣಿಗಳನ್ನು ಇಂಟಿಗ್ರೇಟ್ ಮಾಡಲಾಗುವುದು ಮತ್ತು ಅನೇಕ ರೀತಿಯ ಗನ್ಗಳನ್ನು ಇನ್ಸ್ಟಾಲ್ ಮಾಡಬಹುದು. ಹಾಗೂ ಮಿಗ್ ತೇಜಸ್ನಂತಹ ಎಲ್ಲ ಯುದ್ಧ ವಿಮಾನಗಳು ಅದರ ಮೇಲೆ ನಿಯೋಜಿಸಬಹುದು. ಹಾಗೂ ಪ್ರಚಂಡ ಧ್ರುವ ಹೆಲಿಕಾಪ್ಟರ್ಗಳಂತಹ ಎಲ್ಲ ರೀತಿಯ ಹೆಲಿಕಾಪ್ಟರ್ಗಳು ಅದರಲ್ಲಿ ಬರಲಿದೆ. ಅಂಕಿಅಂಶಗಳ ಪ್ರಕಾರ ಏಕಕಾಲದಲ್ಲಿ ಸುಮಾರು 28 ಫೈಟರ್ ಜೆಟ್ಗಳನ್ನು ಇದರಲ್ಲಿ ತರಬಹುದು. ಸದ್ಯಕ್ಕೆ ಇಷ್ಟು ಡೀಟೇಲ್ಸ್ಗಳೇ ಮಾತ್ರ ಹೊರಬಿದ್ದಿದ್ದು ಶೀಘ್ರದಲ್ಲೇ ಕೆಲವು ಭಾರತೀಯ ಕಂಪನಿಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಾ ಅದನ್ನು ತಯಾರಿಸುವ ಕೆಲಸವನ್ನು ಪ್ರಾರಂಭಿಸಲಿವೆ. ಹಾಗೂ ಭಾರತೀಯ ಸೇನೆಯ ಶಕ್ತಿಗೆ ಈಗ ಇದು ಮತ್ತಷ್ಟು ಬಲಪಡಿಸಲಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ಸಲ್ಲಿ ಬರೆಯೋದು ಖಂಡಿತ ತಿಳಿಸಿ. ಭಾರತದ ಬಗ್ಗೆ ಇರುವ ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಪಡೆಯೋದಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.